ಬಂಧುಗಳ ಹರಸೆ ಎಂದು ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಸುಮ್ಮನೆ ಬಂದು ಕೂತ್ಕೋ ಅಷ್ಟೇ. ಅಮೂಲ್ಯ, ಇದು ವೇದಾಂತ್ ಜಾಗ. ಅಮೂಲ್ಯ ಬಾ, ನಂದು ತಿಂಡಿ ಆಯ್ತು, ಇಲ್ಲೇ ಕುತ್ಕೊಂತೀನಿ. ಇಲ್ಲ ಅಣ್ಣ, ಕುತ್ಕೊಂಡು ತಿಂಡಿ. ಇಲ್ಲಿ ಬಾ, ಪರವಾಗಿಲ್ಲ, ಕುತ್ಕೋ. ಒಂದು ಭಿಕಾರಿನ ಮನೆಗೆ ಬರೋಕ್ ಬಿಡ್ತಿದ್ದ ಹಾಗೆ ಎಲ್ಲರೂ ಬಂದು ನಮ್ಮ ಸುಮ್ಮ ಕೂತು ತಿನ್ನೋ ಹಾಗಾಯ್ತು. ಸಾಹಿತ್ಯ, ನಿಮ್ಮಣ್ಣ ದುಬೈನಲ್ಲಲ್ವ ಇರೋದು? ಹೌದು ಅತ್ತೆ, ಡ್ಯಾಡ್ದೇ ಅಲ್ಲೊಂದು ಕಂಪ್ನಿ ಇದೆ. ಅಣ್ಣ ಅದನ್ನ ನೋಡ್ಕೋತಿದ್ದಾನೆ. ಇವಳು ಅಲ್ಲೇ ಹೋಗ್ಬೋದು, ಅದು ಬಿಟ್ಟು ಇಲ್ಲಿ ಸ್ಯಾಲ್ರಿ ವರ್ಕ್ ಮಾಡ್ತಾ ನಮ್ಮ ತಲೆ ತಿಂತಿದ್ದಾಳೆ. ವಿಕಿ, ಏನಾದರೂ ಹೇಳಿದ್ಯಾ? ಅಷ್ಟು ದೊಡ್ಡ ಕಂಪ್ನಿ ಓನರ್ ಮಗಳಾದ್ರೂ ವರ್ಕ್ ಎಕ್ಸ್ಪೀರಿಯನ್ಸ್ಗೋಸ್ಕರ ದುಡಿತಿದ್ದಾಳಲ್ಲ, ಅದಕ್ಕೆ ಹೇಳಿದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಲ್. ಗುಡ್ ಮಾರ್ನಿಂಗ್. ಇವತ್ತು ಆಕ್ಚುಲಿ ನಾನು ವಿಕ್ರಾಂತ್ ಪಕ್ಕ ಕುತ್ಕೊಂಡು ತಿಂಡಿದ್ದೀನಿ. ವಿಕ್ರಾಂತ್ ನೆಕ್ಸ್ಟ್ ಇಯರ್ ಬಾ. ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ ಗ್ರಜ, ತಿನ್ನು ತಗೋ.
ಕೆಟ್ಟವ್ರಿಗೆ ಹಾರಾಡೋಕೆ ಚಾನ್ಸ್ ಸಿಗುತ್ತೆ ಅಂದ್ರೆ ದೇವರು ಒಳ್ಳೆಯವರು ಕೊಡಲ್ವಾ? ಅಮ್ಮು ಎಂಜಾಯ್. ಉಭಯ ಕುಶಲ ಚಿರಜೀವನ ಪ್ರಸುತ ಭರಿತ ಮಂಜುಳತರ ಶೃಂಗಾರೇ ಸಂಚಾರೇ. ಅದೆಷ್ಟು ವರ್ಷದಿಂದ ಈ ಬೋರ್ಡ್ ಇಲ್ಲ ಇತ್ತೋ ಏನೋ. ಅಮ್ಮ ಇದನ್ನೆಲ್ಲ ನಿಲ್ಲಿಸೋ ನಿರ್ಧಾರ ಮಾಡಬಾರ್ದಿತ್ತು. ಕನ್ವಿನ್ಸ್ ಮಾಡಿ ಮತ್ತೆ ಶುರು ಮಾಡಿಸೋಣ ಅಂದರೆ ಪಾತ್ರೆ ಪಗಡೆ ಯಾವುದೂ ಇಲ್ಲ. ನೆನಪಿಗೋಸ್ಕರ ಬೋರ್ಡ್ ಆದರೂ ಇರಲಿ ಅಂದರೆ ಬೋರ್ಡ್ ನೋಡಿದವರು ಕೇಟ್ರಿಂಗ್ ಬಗ್ಗೆ ವಿಚಾರಿಸ್ತಾರೆ, ಅವಾಗ ಇನ್ನೂ ಬೇಜಾರಾಗುತ್ತೆ ಅಂತಾರೆ. ಈ ಮನೆ ಕಷ್ಟನೆಲ್ಲ ನನ್ನಿಂದ ಸಾಲ್ವ್ ಮಾಡೋ ಥರ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆದರೆ ನನ್ನ ಪರಿಸ್ಥಿತಿ ಇವ್ರಿಗಿಂತ ಕೆಟ್ಟಾಗಿದೆ. ಎಲ್ಲ ಇದ್ದು ಏನು ಇಲ್ಲದೆ ಇರೋ ನಾನು. ಹಾಗಂತ ನನ್ನ ವೇದನ್ ತಮ್ಮ ಅನ್ನೋ ವಿಚಾರ ಮಾತ್ರ ಯಾವುದೇ ಕಾರಣಕ್ಕೂ ಇವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಅಣ್ಣ ಖಂಡಿತ ನನ್ನ ಇಲ್ಲಿ ಇರೋಕ್ಕೂ ಬಿಡೋದಿಲ್ಲ. ಇವ್ರಿಗೆ ಉಪಕಾರ ಮಾಡೋ ಶಕ್ತಿ ಅಂತೂ ನಂಗಿಲ್ಲ, ಆದರೆ ಅಪಕಾರ ಮಾತ್ರ ಮಾಡಬಾರ್ದು. ನಾನು ಅಣ್ಣನ ಬಗ್ಗೆ ಮಾತಾಡ್ಕೊಂಡಿದ್ದು ಇವ್ರಿಗೆ ಕೇಳಿಸ್ಬಿಡ್ತಾ? ಹಾಗೆ ನೋಡಬೇಡಿ ನೀವು. ಅಯ್ಯೋ ಬಿಡಿ. ಬಿಡಕ್ಕಲ್ಲ ರೀ ಕಟ್ಕೊಂಡಿರೋದು. ಬನ್ನಿ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ. ಇದೊಳ್ಳೆ ಕತೆ ಆಯ್ತಲ್ಲ ನಿಮ್ದು. ಬಾವ ನೀವು ಆಫೀಸಿಗೆ ಬರ್ತೀರಾ ಅಂತ ಹೋಗಿದ್ದಾರೆ, ನೀವು ನೋಡಿದ್ರೆ ಸುತ್ತಾಡ್ಕೊಂಡ್ ಬರೋಣ ಅಂತಿದ್ದೀರಾ. ಅದೆಲ್ಲ ಗೊತ್ತಿಲ್ಲ, ನಾನು ನಿಮ್ ಬಿಟ್ಟು ಎಲ್ಲೂ ಈಗ ಮೊದ್ಲಿನ ತರ ಅಲ್ಲ. ನೀವು ಆಫೀಸಿಂದ ಬರ್ತಿದ್ದಂಗೆ ನಾನು ನಿಮಗೆ ಸಿಗ್ತೀನಿ, ನಿಮ್ ಜೊತೆಲೇ ಇರ್ತೀನಿ. ಹಂಗಲ್ಲ, ನನ್ನ ಪ್ರತಿ ಕ್ಷಣನೂ ನಿಮ್ ಜೊತೆನೇ ಇರಬೇಕು. ಹಾಗೆಲ್ಲ ಆಗಲ್ಲ, ಅದ್ ಸರಿನೂ ಅಲ್ಲ. ಆಮೇಲೆ ಎಲ್ರು ವಿಕ್ರಾಂತ್ ಅಮ್ಮನವ್ರ ಗಂಡ ಅಂತ ಆಡ್ಕೋತಾರೆ. ಬುದ್ಧಿ ಬಂದಾಗಿಂದ ಇವತ್ವರೆಗೂ ನನ್ನ ಸಮಾಜದ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ ಮಗನೇ ಇಲ್ಲ. ಅಂದ್ಕೊಳ್ಳೋರು ಅನ್ಕೊಳ್ತಾರೆ, ನಾನು ನಿಮ್ ಜೊತೆನೇ ಇರ್ತೀನಿ. ಯಾವಾಗ್ಲೂ ಜೊತೆಲೇ ಇದ್ರೆ ನಾನ್ ನಿಮಗೆ ಬೇಗ ಬೋರ್ ಆಗ್ತೀನಿ. ಆಗೇನ್ ಮಾಡ್ತೀರಾ? ಇದಕ್ಕಿಂತ ಕಾಮಿಡಿ ಬೇರೆ ಯಾವುದೂ ಇಲ್ಲ. ನೀವು ನನ್ನ ಪಾಲಿನ ನಿತ್ಯ ಅನ್ನೂತಾನೆ, ನೀವ್ ಯಾವಾಗ್ಲೂ ನನ್ಗೆ ಬೋರ್ ಆಗಲ್ಲ. ಹೆಂಡತಿಗೆ ಲವ್ವರ್ಗಿಂತ ಜಾಸ್ತಿ ಅಧಿಕಾರ ಇರುತ್ತೆ. ನೀವ್ ಈ ತರ ಹಠ ಮಾಡಿದ್ರೆ ನಾನ್ ನಿಮ್ಗೆ ಪನಿಷ್ಮೆಂಟ್ ಕೊಡ್ಬೇಕಾಗುತ್ತೆ. ಅದ್ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಆಫೀಸಿಗೆ ಹೊರಡಿ. ನೀವೆಷ್ಟೇ ಮುಖ ಊದಿಸ್ಕೊಂಡ್ರು ನಾನು ರಿಯಾಯಿತಿ ಕೊಡಲ್ಲ. ಈಗ ಹೊರಡಿ ಅಂದ್ರೆ ಹೊರಡಿ ಅಷ್ಟೇ. ಆಯ್ತು ಬಿಡಿ, ಸಂಜೆ ಬಂದ್ಮೇಲೆ ಬಡ್ಡಿ ಸಮೇತ ವಾಪಸ್ ತಗೊಳ್ತೀನಿ. ಅದನ್ನ ನೋಡೋಣ. ನಿಮ್ ಬ್ಯಾಗ್ನ ಲಕ್ಷ್ಮಿ ಅಕ್ಕನ ಕೈಲಿ ಕೊಟ್ಟು ಕಳ್ಸಿದೀನಿ. ಈಗ ನೀವು ನಡೀರಿ. ಸರಿ, ಬಾಯ್.
ಹೀಗೆ ಮುತ್ಕೊಟ್ಟು ಕಳ್ಸಿದ್ರೆ ಲಂಚ್ಗೂ ಮನೆಗೆ ಬರಕ್ ಶುರು ಮಾಡ್ಕೊಳ್ತೀನಿ. ಯಾಕೆ ಮಧ್ಯಾಹ್ನದ ಮೇಲೆ ಚಕ್ಕರ್ ಹಾಕೋಕ? ಇಲ್ಲ, ಇನ್ನೊಂದು ಪಪ್ಪಿ ಇಸ್ಕೊಂಡು ಆಫೀಸ್ಗೆ ಹೋಗ್ತೀನಿ. ವಿಕ್ಕಿ ಅವ್ರೆ ಹೀಗೆ ಹೇಳಿದ್ರೆ ಕೇಳಲ್ಲ. ಅಣ್ಣನ ವೇಟ್ ಮಾಡ್ತಿರ್ತಾನೆ. ನಡೀರಿ. ಒಂದೇ ನಿಮಿಷ. ಅಮ್ಮ ಅಮ್ಮ ಪ್ಲೀಸ್ ಅವ್ರನ್ನ ಮಾತ್ರ ಕರಿಬೇಡಿ, ಬಂದ್ರೆ ಟೆನ್ಷನ್ ಮಾಡ್ಕೋತಾರೆ. ಅಮ್ಮ ಬಂದ್ಯಾ ಪುಟ್ಟ? ನೀನು ಆರತಿ ಇಲ್ಲದೆ ಮನೆಯೆಲ್ಲ ಬಿಕು ಅಂತಿತ್ತು ಕಣೆ. ಈಗ ಸರಿ ಹೋಗುತ್ತೆ. ಆರತಿ ಹೇಗಿದ್ದಾಳೆ? ಅಲ್ಲೆಲ್ಲದಕ್ಕೂ ಅಡ್ಜಸ್ಟ್ ಆಯ್ತಾ ಅವಳಿಗೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಆದ್ರೆ ನಮ್ಮ ಮನೇಲಿ ಇಂಥ ಕೆಲಸ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಂಥ ಕೆಲಸನಾ? ಎಂಥ ಕೆಲಸನೇ? ಅಲ್ಲಮ್ಮ, ನನ್ಗೊಂದು ಮಾತು ಹೇಳ್ದೆ. ಅಕ್ಕನ ಹೆಸರು ಬೋರ್ಡಾಗಿ ತೆಗಿಸ್ತಿದ್ಯಾ? ಅದು ಇವ್ರು ಕೋಪ ಮಾಡ್ಕೊಂಡಿದ್ದ ವಿಷಯ ಇದಾ? ಅದು ಅದು ಏನದು? ಅದು ಆರ್ತಿ ಕೇಟ್ರಿಂಗ್ ಸರ್ವಿಸಸ್ ಬೋರ್ಡೇ ಆಚೆ ಇಲ್ಲ ಅಂದ್ರೆ ನಮ್ಮನೆ ಎದುರಿಗೆ ಯಾರಾದ್ರೂ ಬಂದಾಗ ಅವ್ರಿಗೆ ಕೇಟ್ರಿಂಗ್ ಮಾಡೋ ಮನೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಕೇಟ್ರಿಂಗ್ ಮಾಡಿದ್ರೆ ತಾನೇ ಗೊತ್ತಾಗ್ಬೇಕಾಗಿರೋದು. ಏನಮ್ಮ ಹೇಳ್ತಿದ್ಯಾ ನೀನು? ಏನ್ ನಡೀತಿದೆ ಇಲ್ಲಿ? ನಾನು ಒಂದು ದಿನ ಇಲ್ಲ ಅಂದ್ರೆ ಏನೆಲ್ಲ ಮಾಡ್ಬಿಡ್ತೀರಲ್ವಾ? ನನಗೆ ಕೇಟ್ರಿಂಗ್ ಅಲ್ಲಿ ಆರ್ತಿನೇ ಹೆಲ್ಪ್ ಮಾಡ್ತಾ ಇದ್ದಿದ್ದು. ನೀನು ಕೆಲ್ಸಕ್ಕೆ ಹೋಗ್ತೀಯಾ, ಇನ್ನು ಅದಿತಿ ಅಂಜು ಸ್ಕೂಲು ಕಾಲೇಜು ಅಂತ ಹೋಗ್ಬಿಡ್ತಾರೆ. ನಾನೊಬ್ಳೇ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಮಗಳೇ. ಅದಕ್ಕೆ ಕೇಟ್ರಿಂಗ್ ನಿಲ್ಸ್ಬಿಡೋಣ ಅಂತ ನಿರ್ಧಾರ ಮಾಡಿದೆ. ಕೇಟ್ರಿಂಗ್ ಸಾಮಾನೆಲ್ಲ ಮಾರಿ ಅದ್ರಲ್ಲಿ ದುಡ್ಡು ಬಂತಲ್ಲ, ಆರ್ತಿ ಮನೆಗೆ ಬಳವಳಿಯಾಗಿ ಕೊಡಬೇಕಾಗಿರೋ ಪಾತ್ರೆ ಪಗಡ ಎಲ್ಲ ಅದರಲ್ಲೇ ಕೊಟ್ಟು ಕಳಿಸಿದ್ದು. ಇನ್ ಮನೆ ಮುಂದೆ ಬೋರ್ಡ್ ಇದ್ರೆ ಹೋಗಿ ಬರೋರೆಲ್ಲ ಅದನ್ನೇ ವಿಚಾರಿಸ್ತಿರ್ತಾರೆ. ಆಗ ಮನ್ಸಿಗೆ ಹಿಂಸೆ ಆಗುತ್ತೆ. ಅದೇ ಬೋರ್ಡ್ ಇಲ್ಲ ಅಂದ್ರೆ ಯಾರು ಏನು ಕೇಳಲ್ಲ ಅಲ್ವಾ? ನಾನ್ ಮಾಡಿದ್ ಸರಿಯಾಗಿದೆ ತಾನೇ? ಆದ್ರೆ ನೀನ್ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ನಿರ್ಧಾರ ಮಾಡಿಲ್ಲ ಅಲ್ವಾ? ಚಚೆ, ನಾನು ಯಾಕೆ ಹಾಗೆಲ್ಲ ಮಾಡ್ತೀನಿ? ನನ್ನ ಹತ್ರ ದುಡ್ಡು ಇದೆ ಕಣೆ. ಇದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ನನಗೆ ಕೇಳು. ನಂಗೆ ಆಫೀಸಲ್ಲಿ ಕಮ್ಮಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಲೋನ್ ಸಿಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ಸರಿನಮ್ಮ. ಹೋಗಿ ನೀವು. ಆಫೀಸಿಗೆ ಲೇಟ್ ಆಗಿದ್ರು ಏನ್ ನಿಮ್ದು? ಹೋಗಿ ಹೋಗಿ. ಅಯ್ಯೋ, ಮತ್ತೆ ಏನ್ ನಿಮ್ದು? ಅದು ನನ್ನ ಶೂಸ್ ಎಲ್ಲ ಹೊರಗಡೆನೆ ಇದೆ. ಹೋಗಿ ಹೋಗಿ. ಆರ್ತಿ ಬಾ. ನೀನು ನನ್ನನ್ನು ಅತ್ತೆ ಅಂತಲೇ ಕರಿಬೇಕು ಅಂತೇನಿಲ್ಲ. ಇನ್ಮೇಲೆ ಇದೇ ನಿನ್ನ ಮನೆ ಅಲ್ವಾ? ಅಮ್ಮ ಅಂತ ಕರಿ. ಬ್ಯೂಟಿಫುಲ್. ಅವಳಷ್ಟು ಸುಂದರವಾಗಿರೋ ಹುಡುಗಿನ ನಾನು ನೋಡೆ ಬರೀ ರೂಪದಲ್ಲಷ್ಟೇ ಅಲ್ಲ, ಮನಸ್ಸಲ್ಲಿ ಕೂಡ ತುಂಬಾ ಬ್ಯೂಟಿಫುಲ್. ಪ್ಯೂರ್ ಸೋಲ್ಯೂಡ್. ಶಿ ಆಲ್ವೇಸ್ ಕೀಪ್ಸ್ ಅ ಫ್ಯಾಮಿಲಿ ಫಸ್ಟ್. ಈ ವಿಷಯದಲ್ಲಿ ನಾನು ಅವಳು ಒಂದೇ ಥರ. ಅವಳು ಎಲ್ಲಿರ್ತಾಳೋ ಅದ್ರ ಖುಷಿಗೆ ಯಾವ ಕೊರತೆನೂ ಆಗೋದಿಲ್ಲ. ಅವಳೊಂಥರ ಎನರ್ಜಿ ಬೂಸ್ಟರ್. ಇದು ಒನ್ ವರ್ಡ್, ಶಿ ಜಸ್ಟ್ ಆಸಮ್. 10 ಮೆಣಸಿನ್ಕಾಯಿ ತಿನ್ಬೇಕು. ತಗೊಂಡು
10 20 ತಿಂತೀನಿ. ನಾನಾಗ್ಲೇ ಏನ್ ಕೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಏನೋ ಅಂತ ಹೇಳ್ಬಿಟ್ಟೆ. ಅಯ್ಯೋ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ? ತಿನ್. ನಮ್ಮ ಮನೇಲಿ ನನ್ನ ಬಿಟ್ರೆ ನೀನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾರು ನಿನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ. ಯು ಸೇಫ್ ವಿತ್ ಮೀ. ಈಗಲಾದ್ರೂ ನಿಜ ಹೇಳು, ಒಂದು ಮಾತು ಕೇಳ್ತೀನಿ. ಇದರಿಂದ ನನಗೆ ನಿನ್ನ ಮೇಲಿರೋ ಭಾವನೆ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಹೇಳು, ನೀನನ್ನು ಇಷ್ಟಪಡ್ತಿದ್ಯಾ? ನೀನನ್ನು ಇಷ್ಟಪಡ್ತಿದ್ಯಾ? ನೀನನ್ನು ಇಷ್ಟಪಡ್ತಿದ್ಯಾ? ಟಿಕ್ ಟಾಕ್ ನಡೀತಿದೆ ಕಾಲ. ಏಯ್ ಹಲೆ ಮುಕ್ಕಿ, ಟಿಕ್ ಟಾಕ್ ನಡೀತಿದೆ ಕಾಲ. ಏ ಓಲ್ಡ್ ಮನ್ ಬಾಬಿ ಡಾಲ್ ಹಿಯರ್. ಏಯ್ ಕುಂಬಳಕಾಯ್, ನಿನಗೆ ಮಾಡಕ್ ಬೇರೆನು ಕೆಲಸನೇ ಇಲ್ವರೆ? ಏನೇ ಮಾಡ್ತಾ ಇದ್ಯಾ? ನೀನ್ ಯಾವಾಗ ಬಂದೆ? ನಮ್ಮ ಹಳೆ ಟೇಪ್ ರೆಕಾರ್ಡ್ ಹೇಗಿದ್ದಾಳೆ? ಮಾತ್ ಮರುಸ್ಬೇಡ ಈವಿಲ್ ಡೆಡ್ ದೆವ್ವ. ನಾನು ಆಗ್ಲೇ ಬಂದೆ, ಅಮ್ಮನ ಹತ್ರ ಓದ್ತೀನಿ ಅಂತ ಸುಳ್ಳು ಹೇಳಿ ಏನೇ ಮಾಡ್ತಾ ಇದ್ಯಾ? ಟಿಕ್ ಟಾಕ್ ಮಾಡ್ತಾ ಇದೆ ಕಣಲೆ. ಸದ್ಯದಲ್ಲೇ ನ್ಯಾಷನಲ್ ಲೆವೆಲ್ ಅಲ್ಲಿ ಟಿಕ್ ಟಾಕ್ ಸ್ಟಾರ್ ಆಗ್ತೀನಿ, ನೋಡ್ತಾ ಇರೋ ಹಳೆ ಮುಕ್ಕಿ. ನೀನು ನ್ಯಾಷನಲ್ ಲೆವೆಲ್ ಸ್ಟಾರ್? ಓಹೋ ಭ್ರಮೆ. ಚೆನ್ನಾಗಿದೆ ಬಿಡು, ನಿನಗೆ ಹೊಟ್ಟೆ ಉರಿ ಕಣೆ. ಟಿಕ್ ಟಾಕ್ ಅಲ್ಲಿ ನಮ್ಗೆ ಯಾವ ರೇಂಜಿಗೆ ಫ್ಯಾನ್ಸ್ ಇದ್ದಾರೆ ಅಂತ ಸಣ್ಣ ಕ್ಲೂ ಕೂಡ ಇಲ್ಲ ನಿನ್ಗೆ. ರಿಯಲ್ ಟ್ಯಾಲೆಂಟ್ಗೆ ಒಂದಲ್ಲ ಒಂದಿನ ಬೆಲೆ ಸಿಕ್ಕೇ ಸಿಗುತ್ತಮ್ಮ. ಟಿವಿ ಬಂದ್ಮೇಲೆ ಒಂದಷ್ಟು ಜನ ಹಾಳಾದ್ರು, ಮೊಬೈಲ್ ಬಂದ್ಮೇಲೆ ಇನ್ನೊಂದಷ್ಟು ಜನ ಹಾಳಾದ್ರು. ನಿಂಗೆ ಯಾವಾಗ್ಲೂ ಬರೀ ಇದ್ರದೇ ಚಿಂತೆ ಅಲ್ವಾ? ಏನೇ ಗಿಟ್ಟುತ್ತೆ ನಿಂಗೆ ಇದರಿಂದ? ಎಲ್ಲದ್ರಲ್ಲೂ ಏನಾದ್ರೂ ಗಿಟ್ಬೇಕು ಅಂತಾನೆ ಮಾಡ್ಬೇಕಾ? ಅಷ್ಟಕ್ಕೂ ನಾನು ಡಿಫ್ರೆಂಟ್ ಆಗಿ ಕ್ರಿಯೇಟಿವ್ ವಿಡಿಯೋ ಮಾಡಿದ್ರಿಂದಾನೆ ಇಷ್ಟೆಲ್ಲ ಫಾಲೋವರ್ಸ್ ಇರೋದು, ತಿಳ್ಕೊ. ಸರಿ ಹೋಯ್ತು, 3 ಹೊತ್ತು ಇದನ್ನೇ ಮಾಡ್ತಾ ಇದ್ರೆ ನಿಂತರ್ದವ್ರೆ 3 ಹೊತ್ತು ಟೈಮ್ ವೇಸ್ಟ್ ಮಾಡೋರು ನಿನ್ ಪ್ರೊಫೈಲ್ ನೋಡಿ ಲೈಕ್ ಹೊತ್ತು ತರ್ತಾರಷ್ಟೇ. ಅದನ್ನೇ ದೊಡ್ಡ ಸಾಧನೆ ಅನ್ನೋ ತರ ಹೇಳಕ್ ಬಂದ್ಬಿಟ್ಲು. ಏಯ್ ಬರ್ಗರ್ ಇಷ್ಟ ಇಲ್ಲ ಅಂದ್ರೆ ಒಣ ಚಪಾತಿ ತಿನ್ನು, ಅದ್ಬಿಟ್ಟು ಬರ್ಗರ್ ಹಾಗೆ ಹೀಗೆ ಅಂತ ಲೂಸ್ ಕಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡ. ಆಮೇಲೆ ಬರ್ಗರ್ ಟೇಸ್ಟ್ ಗೊತ್ತಿರೋರು ಪಕ್ಕ ಪಕ್ಕ ಅಂತ ನಕ್ಬಿಡ್ತಾರಷ್ಟೇ. ಏನೇ ಮಹಾ ಚೆನ್ನಾಗಿರೋದು. ಯಾರು ಕಷ್ಟಪಟ್ಟು ಮ್ಯೂಸಿಕ್ ಮಾಡಿರೋದಕ್ಕೆ ನೀವು ಮೂತಿ ಓರೆ ಮಾಡಿದ್ರೆ ದೊಡ್ಡ ವಿಷಯನ? ಅದನ್ನ ಸಣ್ಣ ಮಗನು ಮಾಡುತ್ತೆ ಕಣೆ, ಸುಮ್ಮನೆ ಬಿಲ್ಡಪ್ ಕೊಡ್ಬೇಡ. ಅಮ್ಮಣ್ಣಿ, ಟಿಕ್ ಟಾಕ್ ಮಾಡೋದು ಚಿಲ್ಲರೆ ವಿಷಯ ಅಂತ ಮಾತಾಡ್ತೀಯಲ್ಲ, ದಮ್ಮಿದ್ರೆ ನೀನು ಮಾಡು ನೋಡೋಣ. ನಿನ್ ವಿಡಿಯೋಗೆ ಅದೆಷ್ಟು ಲೈಕ್ಸ್ ಬರುತ್ತೆ ಅಂತ ನಾನು ನೋಡಬಿಡ್ತೀನಿ. ಚೈಲ್ಡ್ ಚಪಾತಿಗಳ ಜೊತೆ ಚಾಲೆಂಜ್ ಮಾಡಕ್ಕೆ ನಾನೇ ನಿಂತರ ಲೂಸ ಹೋಗಲೇ. ಈವಿಲ್ ಡೆಡ್ ದೆವ್ವ, ಅಲ್ಲಿಗೆ ನಿನ್ ತಾಕತ್ತಿಲ್ಲ ಅಂತ ಒಪ್ಕೊಳ್ಳೋ ಹಳೆ ಬುಕ್ಕಿ.